ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಬಿಜೆಪಿ ಪಕ್ಷದ ಯುವ ನಾಯಕ ಚೇತನ್ ಅಂಗಡಿಯವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂವಾದ ಮಾಡಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು, ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ 2028ರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಪಾತ್ರ ಹಾಗೂ ಮುಂದಿನ ರಾಜಕೀಯ ನಡೆ, ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳ ಕನಸುಗಳು ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಅವರ ಅಭಿವೃದ್ಧಿ ಕೆಲಸಗಳು ಹೀಗೆ ವಿವಿಧ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡೆದಿದ್ದಾರೆ. ಈ ಒಂದು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅತ್ಯಂತ ಯೂತ್ ಐಕಾನ್ ಆಗಿ ಇತ್ತೀಚೆಗೆ ಹೊರಹೊಮ್ಮಿರ್ತಕ್ಕಂಥವರು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶ್ರೀ ಚೇತನ್ ಅಂಗಡಿ ಅವರು. ಇವರು ಮಾನ್ಯ ದಿವಂಗತ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರ ಮಗ. ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ತನ್ನ ವ್ಯಕ್ತಿತ್ವ, ತನ್ನ ಅಭಿವೃದ್ಧಿ ಕೆಲಸಗಳು, ವಿಶೇಷವಾಗಿ ಸಮಾಜ ಮುಖಿ ಕೆಲಸಗಳಿಂದ ಹೆಸರುವಾಸಿಯಾಗಿದ್ದಾರೆ. ಇವತ್ತು ಅವರ ಹುಟ್ಟುಹಬ್ಬ. ವಿಶೇಷವಾಗಿ ಅವ್ರ ಜೊತೆ ಹುಟ್ಟುಹಬ್ಬದ ನಿಮಿತ್ತ ಸಾಕಷ್ಟು ಅಭಿಪ್ರಾಯಗಳನ್ನ ಚರ್ಚೆ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ಪ್ರಥಮವಾಗಿ ತಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು. ತುಂಬಾ ಧನ್ಯವಾದಗಳು ತಮ್ಮೆಲ್ಲರಿಗೆ. ಹೇಳಿ ಸರ್, ವಿಶೇಷವಾಗಿ ಒಂದ್ ರೀತಿ ಬೆಳಗಾವಿ ಗ್ರಾಮೀಣ ಅಂತಕ್ಕಂಥದ್ದು ಮಾನ್ಯ ಸುರೇಶ್ ಅಂಗಡಿ ಅವರ ತುಂಬಾ ಅವರಿಗೆ ರಾಜಕೀಯವಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಊರು ಮತ್ತೆ ಹುಟ್ಟೂರು. ವಿಶೇಷವಾಗಿ ತಮ್ಮ ಹುಟ್ಟುಹಬ್ಬದ ನಿಮಿತ್ತ ಏನು ಸುರೇಶ್ ಅಂಗಡಿ ಅವ್ರ ಬಗ್ಗೆ ಏನ್ ಹೇಳಿಕ್ ಬಯಸ್ತೀರಾ? ಸನ್ಮಾನ್ಯ ದಿವಂಗತ ಸುರೇಶ್ ಅಂಗಡಿ ಅವರು ನಮ್ಮ ದೊಡ್ಡಪ್ಪನವರು. ಅವರು ಹುಟ್ಟಿದ ಊರು ಈ ಕೆ ಕೊಪ್ಪ ಅನ್ನುವಂಥ ಗ್ರಾಮದಿಂದ ಹುಟ್ಟಿರ್ತಕ್ಕಂಥದ್ದು. ಇಲ್ಲಿಂದನೇ ಅವರು ಬೆಳೆದಿರ್ತಕ್ಕಂಥದ್ದು. ವಿಶೇಷವಾಗಿ ಇಡೀ ಜಿಲ್ಲಾದ್ಯಂತ ಕೆ ಕೊಪ್ಪ ಗ್ರಾಮದಿಂದ ಹಾಗೂ ಇಡೀ ಭಾಗ ಅಂದ್ರೆ ಹಿರೇಬಾಗೇವಾಡಿ ಮತಕ್ಷೇತ್ರ, ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಆಗಿರೋದು, ಬೆಳಗಾವಿ ಜಿಲ್ಲೆಯಲ್ಲಿ ಸಿಟಿಯಲ್ಲಿ ಬರ್ತಕ್ಕಂಥ ಊರುಗಳಾಗಿರ್ಬೋದು, ಈ ಎಲ್ಲ ಜನರ ಒಂದು ಆಶೀರ್ವಾದದಿಂದ ಅವರು ಬೆಳೆದಿರ್ತಕ್ಕಂಥ ಒಂದು ಇದು. ಅದರ ಜೊತೆಗೆ ಅವರೆಲ್ಲರೂ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಕಲ್ತಿರ್ತಕ್ಕಂಥದ್ದು. ಅವ್ರದ್ದು ಒಂದು ಗುರಿ ಏನಿತ್ತಂತಂದ್ರೆ, ಗ್ರಾಮೀಣ ಪ್ರದೇಶದ ಮಕ್ಕಳು ಇವತ್ತು ಸಿಟಿಗೆ ಹೋಗಿ ಕಲೀಲಿಕ್ಕೆ ಅನುಕೂಲಗಳು ಇರ್ತಿರ್ಲಿಲ್ಲ. ಅದಕ್ಕೆ ಸಿಟಿಯಿಂದ ಇರ್ತಕ್ಕಂಥ ಹುಡುಗರು ಇವತ್ತು ಗ್ರಾಮೀಣ ಪ್ರದೇಶಕ್ಕೆ ಬಂದು ಕಲಿಬೇಕಂತ ಹೇಳಿ ನಮ್ಮ ಊರಲ್ಲಿ ಒಂದು ದೊಡ್ಡ ಸ್ಕೂಲ್ ಹಾಗೂ ಕಾಲೇಜನ್ನ ಕಟ್ಟಿ ಕೊಟ್ಟಿದ್ದಾರೆ ಅವರು. ಅದಕ್ಕೆ ಅವರೆಲ್ಲ ಪಡ್ತಿರ್ತಕ್ಕಂಥ ಕಷ್ಟಗಳು ಬರುವಂತ ದಿನಮಾನಗಳಲ್ಲಿ ಜನರಿಗೆ ಬರಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಬಹಳ ಸುಧಾರಣೆ ಕೆಲಸಗಳನ್ನ ಅವರು ಮಾಡಿದಾರ. ಸ್ಕೂಲ್ ಕಾಲೇಜುಗಳನ್ನ ಮಾಡಿದಾರ, ರೋಡ್ಗಳ ವ್ಯವಸ್ಥೆಯನ್ನು ಮಾಡಿದಾರ, ಹಳ್ಳಿಗಳಿಗೆ ಬಸ್ಗಳು ತಲುಪುವಂತ ವ್ಯವಸ್ಥೆಯನ್ನ ಮಾಡಿದಾರ. ಪ್ರತಿ ಮನೆಗಳಿಗೆ ಸನ್ಮಾನ್ಯ ಮೋದಿಜಿಯವರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ಅಂದ್ರೆ ಇವತ್ತು ಗ್ಯಾಸ್ ಯೋಜನೆ ಇರ್ಬೋದು, ಅನೇಕ ಯೋಜನೆಗಳು, ಮನೆಗಳ ಯೋಜನೆಗಳು ಇರ್ಬೋದು, ಇಂಥ ಅನೇಕ ಯೋಜನೆಗಳನ್ನ ತಂದು ಕೊಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಸುರೇಶ್ ಅಂಗಡಿ ಅವರು. ಈಗ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬರುತ್ತೆ ಕೆ ಕೊಪ್ಪದ ಒಂದ್ ರೀತಿ ನಾಗರಾಳ. ವಿಶೇಷವಾಗಿ ಅವ್ರದ್ದು ಒಂದ್ ರೀತಿ ಆಸೆ ಇತ್ತು. ವಿಶೇಷವಾಗಿ ಒಂದ್ ರೀತಿ ಸಾಕಷ್ಟು ಸ್ಮಾರ್ಟ್ ಕ್ಷೇತ್ರ ಮಾಡ್ಬೇಕಾಗಿತ್ತು, ಮತ್ತೆ ರೈಲ್ವೆ ಯೋಜನೆಗಳು ಕನಸಿದ್ವು. ಒಂದು ಸುದ್ದಿ ಇದೆ ಸರ್, ವಿಶೇಷವಾಗಿ ಅಂಗಡಿ ಅವರು ಆಕಸ್ಮಿಕವಾಗಿ ಇದಾದ್ರು, ಆನಂತರ ಎಲ್ಲ ಒಂದ್ ಕಡೆ ಅಂಗಡಿ ಕುಟುಂಬದ ಒಂದ್ ರೀತಿ ಪ್ರಮುಖ ಯುವ ನಾಯಕರು ನೀವು, ತಾವು ಮುಂಚೂಣಿಯಾಗಿ ಬರ್ಬೇಕು ಅಂತಕ್ಕಂಥದ್ದು ಒಂದು ಒತ್ತಾಸೆ ಇದೆ ಅವರ ಅಭಿಮಾನಿಗಳು, ವಿಶೇಷವಾಗಿ ನಿಮ್ಮ ಅಭಿಮಾನಿಗಳಿಂದ. ಹೌದು, ಸನ್ಮಾನ್ಯ ದಿವಂಗತ ಸುರೇಶ್ ಅಂಗಡಿ ಅವರ ಕನಸಾಗಿತ್ತು. ಅವರು ಹುಟ್ಟಿ ಬೆಳೆದಿರ್ತಕ್ಕಂಥ ಊರಿಂದ ಹಾಗೂ ಅವರು ರಾಜಕೀಯ ಕ್ಷೇತ್ರದಲ್ಲಿ ಬಂದಾದ ಮೇಲೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅನ್ನುವಂಥ ಒಂದು ಯೋಚನೆ ಅವ್ರ ತಲೆಯಲ್ಲಿತ್ತು. ಅದೇ ಪ್ರಕಾರ ಕೆಲಸಗಳನ್ನೂ ಕೂಡ ಮಾಡಿದಾರ. ತದನಂತರ ಇದು ಕುಟುಂಬ ರಾಜಕೀಯ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಯಾವ ಕುಟುಂಬಸ್ಥರು ಕೂಡ ರಾಜಕಾರಣದಲ್ಲಿ ನಾವು ತೊಡಗಿರಲಿಲ್ಲ. ಆದ್ರೆ ಅವ್ರ ಹಿಂದೆಯಿಂದ ಅವರ ಸಹೋದರರಾಗಿರ್ತಕ್ಕಂಥ ಮೋಹನ್ ಅಂಗಡಿ ಅವರು, ಚಂದ್ರಪ್ಪ ಅಂಗಡಿ ಅವರು, ಡಾಕ್ಟರ್ ಸಿ ಅಂಗಡಿ ಅವರಾಗಿರ್ಬೋದು, ಶಿವಪುತ್ರಪ್ಪ ಅಂಗಡಿ ಆಗಿರ್ಬೋದು, ರಮೇಶ್ ಅಂಗಡಿ ಆಗಿರ್ಬೋದು, ಸುಭಾಷ್ ಗೋಳಿಶೆಟ್ಟಿ, ಈ ತರ ಅನೇಕ ಅವರೆಲ್ಲ ಅಣ್ಣ ತಮ್ಮಂದಿರ ಸಂಬಂಧಿಕರು ಏನಿದ್ದಾರೆ ಎಲ್ಲರೂ ಅವ್ರ ಜೊತೆ ನಿಂತು ಅವರಿಗೆ ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು, ಬೇರೆ ಕ್ಷೇತ್ರಗಳಲ್ಲಾಗಿರ್ಬೋದು ಅವ್ರ ಜೊತೆ ನಿಂತಿದ್ದಾರೆ. ಅದರ ನಂತರ ನಮ್ಮ ದೊಡ್ಡಮ್ಮನವರಾಗಿರ್ತಕ್ಕಂಥ ಮಂಗಲ್ ಸುರೇಶ್ ಅಂಗಡಿ ಅವರು ಅವ್ರ ಜೊತೆ ಯಾವತ್ತೂ ಅವ್ರ ಜೊತೆಗೆ ನಿಂತಿರ್ತಕ್ಕಂಥವ್ರು, ಅವ್ರಿಗೆ ಯಾವತ್ತೂ ಸಾಥನ್ನು ಕೊಟ್ಟಿರ್ತಕ್ಕಂಥವ್ರು ರಾಜಕೀಯ ಕ್ಷೇತ್ರದಲ್ಲಿ ಹಾಗೂ ಬಿಸ್ನೆಸ್ ಕ್ಷೇತ್ರಗಳಲ್ಲಿ. ಅದಕ್ಕೆ ತಾವು ಹೇಳ್ದಂಗೆ ಅಂಗಡಿ ಕುಟುಂಬದಲ್ಲಿ ಸನ್ಮಾನ್ಯ ಸುರೇಶ್ ಅಂಗಡಿ ಅವರ ಮರಣದ ನಂತರ ತಾಯಿಯವರಿಗೆ ಅಂದ್ರೆ ಮಂಗಲ್ ಸುರೇಶ್ ಅಂಗಡಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಾಯ ಇಡೀ ಕ್ಷೇತ್ರದ ಜನ ಕೂಡ ಮಾಡಿದೆ, ಪಕ್ಷದಲ್ಲಿ ಇರ್ತಕ್ಕಂಥ ಅನೇಕ ಮುಖಂಡರುಗಳು ಕೂಡ ಮಾಡಿದ್ದಾರೆ. ಅದೇ ಪ್ರಕಾರ ಅವ್ರಿಗೆ ಟಿಕೆಟ್ ಕೂಡ ಸಿಕ್ಕಿದೆ. 3 ವರ್ಷಗಳ ಕಾಲ ಅವ್ರ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಬರುವಂತ ದಿನಮಾನಗಳಲ್ಲಿ ಈಗ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅಂದ್ರೆ ನಮ್ಮ ಬೀಗರಾಗಬೇಕು. ಅವ್ರಿದ್ದು ಸುರೇಶ್ ಅಂಗಡಿ ಅವ್ರಿಗಿಂತ ಒಂದು ಕೈ ಬಲ ಹೆಚ್ಚೇ ಇದೆ ನಮಗಂತ ನಾನು ಹೇಳಕ್ ಬಯಸ್ತೀನಿ. ಅದಕ್ಕೆ ಅವ್ರು ಇರೋವರೆಗೂ ನಾವೆಲ್ಲರೂ ರಾಜಕೀಯ ಕ್ಷೇತ್ರದಲ್ಲಿ ನಮಗೆ ಎಷ್ಟು ನಮ್ಮ ಲಿಮಿಟ್ಸ್ ಇದೆ ಆ ಲಿಮಿಟ್ ಅನ್ನು ಇಟ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಇನ್ನೊಂದು ಇದೆ, ಈಗ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ
ವಿಶೇಷವಾಗಿ ಬೆಳಗಾವಿ ಮತ್ತೆ ವಿಶೇಷವಾಗಿ ಕಿತ್ತೂರು ಕರ್ನಾಟಕಕ್ಕೆ ಬಿಜೆಪಿ ಪಕ್ಷಕ್ಕೆ ಅತ್ಯಂತ ಶಕ್ತಿ ತುಂಬಿರ್ತಕ್ಕಂಥವ್ರು ಸುರೇಶ್ ಅಂಗಡಿ ಅವರು. ಸುರೇಶ್ ಅಂಗಡಿ ಅವರು ಕೇಂದ್ರ ಸಚಿವರಾದ್ರು ಮುಖ್ಯಮಂತ್ರಿಗಳಾಗಬೇಕಾಗಿತ್ತು. ಇಂತಹ ಸಂದರ್ಭದಲ್ಲಿ ಒಂದು ಒತ್ತಾಸೆ ಇದೆ, ಅಂಗಡಿ ಕುಟುಂಬದ ಒಬ್ರು, ವಿಶೇಷವಾಗಿ ಚೇತನ್ ಅಂಗಡಿ ಇರ್ಬೋದು ಅಥವಾ ಶ್ರದ್ಧಾ ಅಂಗಡಿ ಇರ್ಬೋದು, ಯಾರಾದ್ರೂ ಒಬ್ರು ಮಂಚೂಣಿ ರಾಜಕೀಯಕ್ಕೆ ಬರಬೇಕು, ಆ ಸ್ಥಾನನ ತುಂಬಬೇಕು ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜಕೀಯವಾಗಿ ಅಂತಕ್ಕಂಥದ್ದು ಒಂದು ಅಪೇಕ್ಷೆ ಇದೆ. ನಿಜ ಇದೆ. ನಮ್ಮ ಸಹೋದರಿ ಆಗಿರ್ತಕ್ಕಂಥ ಶ್ರದ್ಧಾ ಶೆಟ್ಟರ್ ಅವರಾಗಿರ್ಬೋದು ಅಥವಾ ನಾನಾಗಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಕೈಲಾಗಿರ್ತಕ್ಕಂಥ ಒಂದು ಕೆಲಸಗಳನ್ನ ಹಾಗೂ ಸಂಘಟನೆಯಲ್ಲ ನಮ್ಮನ್ನು ನಾವೇ ತೊಡಗಿಸ್ಕೊಂಡು ಸಂಘಟನೆ ಬಲಪಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಒಕ್ಕಟ್ಟಿನಿಂದ ಮಾಡ್ತಾ ಇದ್ದೀವಿ. ಬರುವಂಥ ದಿನಮಾನಗಳಲ್ಲಿ ಯಾವುದೇ ರೀತಿಯ ಅವಕಾಶಗಳು ಸಿಕ್ಕರೂ ನಮ್ಮ ಕ್ಷೇತ್ರದ ನಾಯಕರು, ನಮ್ಮ ಪಕ್ಷದ ಮುಖಂಡರುಗಳನ್ನ ಒಕ್ಕೂಡಿಸ್ಕೊಂಡು ಈ ಪಕ್ಷ ಬಲ ಸಂಘಟನೆ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ರಾಜಕೀಯ ಕ್ಷೇತ್ರದಲ್ಲೂ ಕೆಲಸ ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀನಿ. ಕ್ಷೇತ್ರದ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ವಿಶೇಷವಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅಂತಕ್ಕಂಥದ್ದು ಒಂದ್ ಕಡೆ ಪ್ರಭಾವಿ ಸಚಿವೆ ಇದ್ದಾರೆ, ಒಂದ್ ಕಡೆ ಮಾನ್ಯ ದಿವಂಗತ ಸುರೇಶ್ ಅಂಗಡಿ ಅವರು ಇದ್ದಿದ್ದು. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಬಿಜೆಪಿಯಿಂದ ಶಾಸಕರಾಗಿ ಹೋಗಿದ್ರು. ಆದ್ರೆ ನೀವ್ ಅನ್ಕೊಂಡಂಗೆ ಕ್ಷೇತ್ರದಲ್ಲಿ ಇನ್ನ ಏನೇನು ಸಮಸ್ಯೆಗಳಿದಾವೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ? ವಿಶೇಷವಾಗಿ ಗ್ರಾಮೀಣ ಕ್ಷೇತ್ರ ಅಂತಂದ್ರೆ ಹಳ್ಳಿ ಪ್ರದೇಶ. ಅದಕ್ಕೆ ಈ ಭಾಗದಲ್ಲಿ ಏನಿದೆ ಅಂತಂದ್ರೆ ಜನರಿಗೆ ಇವತ್ತಿಗೂ ಕೂಡ ನೀರಿನ ಸಮಸ್ಯೆ ತುಂಬಾ ಇದೆ. ಪ್ರತಿ ಹಳ್ಳಿಗಳಲ್ಲಿ ಗಲ್ಲಿಯಲ್ಲೂ ರೋಡ್ಗಳು ಕಂಪ್ಲೀಟ್ ಆಗಿಲ್ಲ. ನಾವು ಸನ್ಮಾನ್ಯ ಮೋದಿಜಿಯವರ ಸರ್ಕಾರದಲ್ಲಿ JJM ಅಂದ್ರೆ ಜಲಜೀವನ್ ಮಿಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಆ ಒಂದು JJM ಮಿಷನ್ ಮುಖಾಂತರ ಪ್ರತಿ ಹಳ್ಳಿಗಳಿಗೆ ನೀರು ತಲುಪಿಸುವಂತ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದೀವಿ. ಆದ್ರೆ ರಾಜಕೀಯವಾಗಿ ಎಲ್ಲೋ ಅದನ್ನ ತಡೆ ಹಿಡಿಯುವಂತ ಕೆಲಸಗಳು ಕೂಡ ಸಾಕಷ್ಟು ಬಾರಿ ಕೆಲವು ಕ್ಷೇತ್ರಗಳಲ್ಲಿ ಆಗಿದ್ದಾವೆ. ಅದು ಜನರ ಗಮನಕ್ಕೂ ಬಂದಿದೆ. ನಂದು ಒಂದು ವಿಚಾರ ಏನಂತಂದ್ರೆ, ಅಭಿವೃದ್ಧಿ ಕೆಲಸ ಮಾಡ್ಬೇಕಂತಂದ್ರೆ ಪಕ್ಷಾತೀತವಾಗಿ ಇವತ್ತು ಯಾವುದೇ ಪಕ್ಷದ ರಾಜಕೀಯ ಮುಖಂಡರು ಇರ್ಬೋದು, ಅಭಿವೃದ್ಧಿ ಮಾಡೋದಂತ ಬಂದಾಗ ಎಲ್ಲದಕ್ಕೂ ಕೈ ಜೋಡಿಸ್ಬೇಕು ಅನ್ನೋದಂತ ನಂದೊಂದು ಅಭಿಪ್ರಾಯ. ಅದಕ್ಕೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಇವತ್ತಿನ್ನೂ ಅನೇಕ ರೋಡ್ಗಳಾಗುವಂಥದ್ದು ಬಾಕಿ ಇದೆ, ನೀರುಗಳು ಕೊಡುವಂಥದ್ದು ಬಾಕಿ ಇದೆ. ಎಷ್ಟೋ ಜನರಿಗೆ ಕೆಳಮಟ್ಟದ ಬಡ ಮಕ್ಕಳಿಗೆ ಸೊಸೈಟಿಯಲ್ಲಿ ಎಜುಕೇಶನ್ ಸಿಗ್ತಾ ಇಲ್ಲ. ಅಂತ ಜನರಿಗೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು. ಎಷ್ಟೋ ಜನ ಇವತ್ತು ಫೈನಾನ್ಷಿಯಲಿ ವೀಕ್ ಇದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ, ಆದ್ರೆ ಅವರು ಫಿಸಿಕಲಿ ಬಹಳ ಫಿಟ್ನೆಸ್ ಇರ್ತಾರೆ, ಅವರಿಗೆ ಕ್ರೀಡೆಯಲ್ಲಿ ಮುಂದೆ ಹೋಗುವಂತ ಒಂದು ಆಲೋಚನೆ ಇರ್ತದೆ, ಎಲ್ಲೋ ಅವಕಾಶಗಳು. ಆದ್ರೆ ಈ ಫೈನಾನ್ಷಿಯಲಿ ವೀಕ್ ಇರೋದ್ರಿಂದ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಕ್ ಆಗ್ತಿರೋದಿಲ್ಲ. ಅಂತ ಜನರನ್ನ ಇವತ್ತು ಹುಡುಕಿ ನಾವು ನಮ್ಮ ಇಶಾನ ಫೌಂಡೇಶನ್ ಮುಖಾಂತರ ಅಂತ ಜನರಿಗೆ ಸಹಾಯ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದೇನಿದು ಪಾಪ್ಯುಲಾರಿಟಿಗೋಸ್ಕರ ಅಥವಾ ಡೆವಲಪ್ ಆಗ್ಬೇಕು ಅನ್ನೋದಲ್ಲ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಜನ ಇವತ್ತು ಬೆಳೆದಿದ್ದಾದ್ರೆ ನಮ್ಮ ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಆಗ್ತದ. ಅದಕ್ಕೆ ಫೈನಾನ್ಷಿಯಲ್ ಎಲ್ಲರೂ ನಾವು ಸ್ಟ್ರಾಂಗ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ ಇವತ್ತು. ಈಗ ಜಗದೀಶ್ ಶೆಟ್ಟರ್ ಅವರು MP ಚುನಾವಣೆಗೆ ವಿಶೇಷವಾಗಿ MP ಅಭ್ಯರ್ಥಿ ಘೋಷಣೆ ಆಗಿದ ತಕ್ಷಣ ನಿಮ್ಮ ಅಪೋಸಿಟ್ ಪಾರ್ಟಿ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಸಚಿವೆಯವರ ಮಗ ವಿಶೇಷವಾಗಿ ಹೊರಗ್ನವರು ಅಂತಕ್ಕಂಥ ಒಂದು ಸುದ್ದಿ ಬಂತು. ಇಂತಹ ಸಂದರ್ಭದಲ್ಲಿ ಎಲ್ಲ ಪೇಸ್ ಮಾಡಿದ್ರೆ ಓಕೆ, ಜಗದೀಶ್ ಶೆಟ್ಟರ್ ಅವರು ಗೆದ್ರು. ಆದ್ರೆ ಎಲ್ಲ ಒಂದ್ ಕಡೆ ಅದ್ರ ತಕ್ಕನಾಗ ಏನಾರು ಯಾವ ರೀತಿ ಜಗದೀಶ್ ಶೆಟ್ಟರ್ ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ರು ಇವತ್ತು ತಾವೇ ನೋಡ್ತಾ ಇರ್ಬೋದು. ಕ್ಷೇತ್ರದಲ್ಲಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು CM ಅವರು ಅಂದ್ರೆ ಒಂದು ಸಂದರ್ಭದಲ್ಲಿ ರಾಜ್ಯವನ್ನ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ದಿಟ್ಟ ಅಭ್ಯರ್ಥಿ. ಜೊತೆಗೆ ಇವತ್ತು ಹೊರಗಿನವರಂತ ಯಾವ ಪಕ್ಷದವರು ಹೇಳ್ತಾ ಇದ್ದಾರೋ ಅವರು ಕೂಡ ಒಬ್ಬ ಹೊರಗಿನವರಂತ ನಾನು ಹೇಳಕ್ ಬಯಸ್ತೀನಿ. ಇವತ್ತು ನಾವೆಲ್ಲರೂ ಹಿಂದೂ ಅಂತ ಹೇಳ್ತೀವಿ, ನಾವೆಲ್ಲರೂ ಒಂದು ಅಂತ ಹೇಳ್ತೀವಿ, ಮತ್ತೆ ಇಲ್ಲಿ ಹೊರಗಿನವರು ಒಳಗಿನವರು ಅನ್ನೋಂಥ ಮಾತೇ ಬರೋದಿಲ್ಲ. ಇವತ್ತು ರಾಜಕೀಯ ಕ್ಷೇತ್ರ ಅಂತಂದ್ರೆ ಅದು ನಿಮಗೆ ಮೇಲೆ ಕೆಳಗೆ ಸೋಲು ಗೆಲುವು ಯಾವತ್ತೂ ಇದ್ದಿದೆ, ಅದು ಯಾರಿಗೂ ಬಿಟ್ಟಿಲ್ಲ. ಆದ್ರೆ ಅಭಿವೃದ್ಧಿ ಅಂತ ಬಂದಾಗ ನಾವೆಲ್ಲರೂ ಒಂದಾಗಬೇಕು ಅನ್ನುವಂಥದ್ದು ನಂದು ಒಂದು ವಿಚಾರ. ಇದಕ್ಕೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಆರಿಸಿ ಬಂದ ಮೇಲೆ ಇವತ್ತು ನಮ್ಮ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ 100 ಕೋಟಿ ಹಣವನ್ನ ಬಿಡುಗಡೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು, ಅಂದ್ರೆ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಜೊತೆಗೆ ವಿಶೇಷವಾಗಿ ಗೋಕಾಕ ಕ್ಷೇತ್ರಗಳಲ್ಲಾಗಿರ್ಬೋದು, ಬೆಳಗಾವಿ ಗ್ರಾಮೀಣ ಕ್ಷೇತ್ರಗಳಲ್ಲಾಗಿರ್ಬೋದು ಅನೇಕ ರೋಡ್ಗಳಿಗೆ, ಸಮುದಾಯ ಭವನಗಳಿಗೆ ಆಲ್ರೆಡಿ ದುಡ್ಡನ್ನ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಬಹುಶಃ ಈ ಮಳೆಗಾಲ ಮುಗಿದ ತಕ್ಷಣ ಕೆಲಸಗಳೆಲ್ಲ ಸಂಪೂರ್ಣವಾಗಿ ಮುಗಿದು ಹೋಗ್ತಾವೆ. ಇದ್ರ ಜೊತೆಗೆ ಬರುವಂತ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ದೊಡ್ಡ ಕೆಲಸಗಳನ್ನ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಆಲ್ರೆಡಿ ಮಾಡ್ತಾ ಇದ್ದಾರೆ. ಜೊತೆಗೆ ಪುಣೆಯಿಂದ ಬರ್ತಿರ್ತಕ್ಕಂಥ ವಂದೇ ಭಾರತ್ ರೈಲನ್ನ ಹುಬ್ಬಳ್ಳಿವರೆಗೂ ತಗೊಂಡ್ ಬರುವಂತ ಕೆಲಸವನ್ನು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಬೆಂಗಳೂರಿಂದ ಧಾರವಾಡವರೆಗೂ ಬರ್ತಿರ್ತಕ್ಕಂಥ ವಂದೇ ಭಾರತ್ ರೈಲು ಬೆಳಗಾವಿಗ ಈ ಶೀಘ್ರದಲ್ಲೇ ಶುರು ಆಗಲಿದೆ. ಇಂಥ ಅನೇಕ ದೊಡ್ಡ ಮಟ್ಟದ ಕೆಲಸಗಳನ್ನ ಆಲ್ರೆಡಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮಾಡ್ತಾ ಇದ್ದಾರೆ. ಇದು ಒಂದು ಉದಾಹರಣೆ ಅಂತ ನಾನು ಹೇಳಕ್ ಬಯಸ್ತೀನಿ. ಈಗಾಗಲೇ ಕ್ಷೇತ್ರದಲ್ಲಿ ಅನೇಕ ಜನರಿಗೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಪರ್ಸನಲಿ ವಿಸಿಟ್ ಮಾಡಿ ಕೆಲಸಗಳನ್ನ ಕೈಗೆತ್ಕೊಂಡಿರೋದನ್ನ ಬಹಳ ಶ್ಲಾಘಿಸ್ತಾ ಇದ್ದಾರೆ. ಅದಕ್ಕೆ ಬರುವಂತ ದಿನಮಾನಗಳು ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗೆಲ್ಲರಿಗಿದೆ. ಅದನ್ನ ಮಾಡಿ ತೋರಿಸ್ತೀವಿ.
ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಶೇಷವಾಗಿ ಒಬ್ಬ ಸಚಿವರ ಕ್ಷೇತ್ರ ಇನ್ನು ನಿರೀಕ್ಷೆಗೆ ತಕ್ಕಂತೆ ಅಭಿವೃದ್ಧಿ ಆಗ್ತಾ ಇದೆಯಾ? ತಾವು ಸಹ ವಿರೋಧ ಪಕ್ಷದವರು, ನಿಮ್ಮ ಕ್ಷೇತ್ರ ಏನೋ ಅಭಿವೃದ್ಧಿ ಆಗ್ತಾ ಇದೆಯಾ? ಗ್ರಾಮೀಣ ಪ್ರದೇಶದಲ್ಲಿ ಹೆಂಗಿದೆ ಅಂತಂದ್ರೆ ನೀವು ಎಷ್ಟೇ ಅಭಿವೃದ್ಧಿ ಮಾಡಿದ್ರು ಕೂಡ ಇಲ್ಲಿ ರೋಡ್ಗಳು ಹಾಳಾಗ್ತಾನೆ ಇರ್ತವೆ. ಎಷ್ಟೇ ನೀರಿನ ಸವಲತ್ತು ಕೊಟ್ಟರು ಕೂಡ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅದು ಸರಿಯಾಗಿ ಸದ್ಬಳಕೆ ಆಗದೆ ಇರೋದ್ರಿಂದ ಹಾಳಾಗುವಂತ ಕೆಲಸಗಳು ಹೆಚ್ಚಾಗ್ತಾ ಇರ್ತವೆ. ಅದಕ್ಕೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲೆಕ್ಟೆಡ್ ಮೆಂಬರ್ ಯಾರೇ ಇರಲಿ ಇವತ್ತು ಅದನ್ನು ಬಹಳ ಹತ್ತಿರದಿಂದ ಫೋಕಸ್ ಮಾಡಬೇಕಾಗ್ತದ. ಅದಕ್ಕೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅವ್ರು ಕೊಡ್ತಿರ್ತಕ್ಕಂಥ ಉಚಿತ ಏನು ಭಾಗ್ಯಗಳಿದಾವ ಅದು ಇವತ್ತು ಭಾಗ್ಯಗಳಂತ ಹೇಳಲ್ಲ, ಅದೆಲ್ಲ ನಮ್ಮ ದುರ್ಭಾಗ್ಯಗಳಂತ ನಾನು ಹೇಳಕ್ ಬಯಸ್ತೀನಿ. ಯಾಕಂತಂದ್ರೆ ಕೊಡ್ತಿರ್ತಕ್ಕಂಥ ಬಸ್ ಉಚಿತ ಎಲ್ಲಾ ಮಟ್ಟದ ಜನರು ಅದನ್ನು ಉಪಯೋಗ ಮಾಡೋದಿಲ್ಲ. ಕೊಡ್ತಿರ್ತಕ್ಕಂಥ ಕರೆಂಟ್ ಫ್ರೀ ಇದ್ರೂ ಕೂಡ ಅದನ್ನ ಮೀಟರ್ ವೈಸ್ ರೇಟ್ ಅನ್ನ ಹೆಚ್ಚು ಮಾಡಿದಾರ. ಆಮೇಲೆ ಲಿಕ್ಕರ್ ಮೇಲೆ ರೇಟ್ಗಳನ್ನ ಹೆಚ್ಚು ಮಾಡಿದಾರ. ಇವತ್ತು ಟ್ಯಾಕ್ಸ್ ಪೋರ್ಷನ್ ಅನ್ನು ಕೂಡ ಹೆಚ್ಚು ಮಾಡಿದಾರ. ನೀವು ಬಲಗಡೆಯಿಂದ ಕಸ್ಕೊಳ್ತಾ ಇದ್ರಿ, ಎಡಗಡೆ ಕೊಡ್ತಾ ಇದ್ರಿ. ಅದಕ್ಕೆ ಸರ್ಕಾರದಿಂದ ಯಾವುದೇ ರೀತಿ ಭಾಗ್ಯಗಳು ಕೊಟ್ಟರು ಕೂಡ ಇದು ನೇರವಾಗಿ ಯಾವುದೇ ಒಬ್ಬ ನಮ್ಮ ಮತದಾರರಿಗಾಯ್ತು ಅಥವಾ ಕ್ಷೇತ್ರ ಜನತೆಗಾಯ್ತು ಇದು ಸರಿಯಾದ ಸದುಪಯೋಗ ಯಾರು ಪಡ್ಕೊಳ್ತಾ ಇಲ್ಲ. ಇದರಿಂದ ಹಾಳೆ ಆಗ್ತಾ ಇದೆ ಹೊರತು ಚಲೋದಂತೂ ಏನೂ ಆಗ್ತಾ ಇಲ್ಲ. ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ಕೊಡ್ತೀವಿ. ಬರುವಂತ ದಿನಮಾನಗಳಲ್ಲಿ ಇದನ್ನ ಬದಲಾವಣೆಯನ್ನ ಮಾಡಿ ಸುಧಾರಣೆಯತ್ತ ಹೋಗ್ಬೇಕಂತ ನಂದು ವಿನಂತಿ ಇದೆ. ಆಮೇಲೆ ಇದನ್ನ ವಿಶೇಷವಾಗಿ ನಾವು ಭಾರತೀಯ ಜನತಾ ಪಾರ್ಟಿಯವರ ಖಂಡಿಸ್ತೀವಿ. ಯಾರು ಸರ್? ಓಕೆ, ಒಬ್ಬ ವ್ಯಕ್ತಿ ಈಗ ಸುರೇಶ್ ಅಂಗಡಿ ಅವರು ಬೆಳೆದಕ್ಕೆ ಒಬ್ರು ಗಾಡ್ ಫಾದರ್ ಇದ್ರು ರಾಜಕೀಯವಾಗಿ. ಈಗ ನಿಮಗೆ ವಿಶೇಷವಾಗಿ ಇನ್ನ ಯುವ ನಾಯಕರು 36ನೇ ವರ್ಷಕ್ಕೆ ಕಾಲಿಟ್ಟಿದ್ದೀರಾ, ಸಾಕಷ್ಟು ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿದ್ದೀರಾ, ಹಲವಾರು ಸ್ಟ್ರೈಕ್ಗಳು ಮಾಡ್ತಾ ಇದ್ದೀರಾ. ಇಂಥ ಸಂದರ್ಭದಲ್ಲಿ ನಿಮ್ ಗಾಡ್ ಫಾದರ್ ಯಾರು ಸರ್? ಪೊಲಿಟಿಕಲ್ ಗಾಡ್ ಫಾದರ್ ನಮ್ಮ ಮೊದಲಿಂದಾನು ಗಾಡ್ ಫಾದರ್ ಅಂತಂದ್ರೆ ಮನೆಯಲ್ಲಿರ್ತಕ್ಕಂಥ ನಮ್ಮ ಅಮ್ಮನವರಾಗಿರ್ತಕ್ಕಂಥ ಸೋಮವ್ವ ಚನ್ನಬಸಪ್ಪ ಅಂಗಡಿಯವರು ಹಾಗೂ ನಮ್ಮ ಅಜ್ಜನವರು. ಜೊತೆಗೆ ಅದಾದ ನಂತರ ನನ್ನ ಬಿಸ್ನೆಸ್ ಫೀಲ್ಡಲ್ಲಿ ಆಯಿತು ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಆಯಿತು ನನ್ನ ಕರ್ಕೊಂಡು ಬಂದಿದ್ದು ನಮ್ಮ ದೊಡ್ಡಪ್ಪ ಸುರೇಶ್ ಅಂಗಡಿಯವರು. ಇವತ್ತಿಗೂ ಅವರೇ ನಮ್ಮ ಗುರು, ಅವರೇ ನಮ್ಮ ಹೀರೋ. ಈಗ ಶೆಟ್ಟರ್ ಅವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾವ್ರು? ಅವ್ರ ಅಪೇಕ್ಷೆ ಇದೆಯಾ ನೀವು ಬರಬೇಕು ಅಂತ ಏನಾದ್ರು ಇಷ್ಟಪಟ್ಟಿದ್ದಾರೆ? ರಾಜಕೀಯ ಕ್ಷೇತ್ರ ಅನ್ನೋಕ್ಕಿಂತ ಒಂದು ಸಮಾಜದಲ್ಲಿ ನಾವೆಲ್ಲರೂ ಇವತ್ತು ಬೆಳೆದು ಒಂದು ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು 4 ಜನರಿಗೆ ಅನುಕೂಲ ಆಗುವಂತ ಕೆಲಸವನ್ನು ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಜೊತೆಗೆ ಪಕ್ಷದ ಮುಖಂಡರು ಎಲ್ಲರೂ ಗುರುತಿಸಿ ಏನಾರು ಅವಕಾಶ ಕೊಟ್ಟಿದ್ದಾರೆ, ಕೆಲಸ ಮಾಡಕ್ ನಾವೆಲ್ಲರೂ ಇವತ್ತು ತಯಾರಿದೀವಿ ಅಂತ ಹೇಳುವಂತ ಮಾತನ್ನ ನಾನು ಹೇಳಕ್ ಬಯಸ್ತೀನಿ. ಅವ್ರು ಏನಾದ್ರು ಹೇಳಿದಾರ ಏನಾದ್ರು ಸಂಘಟನೆ ಮಾಡ್ಕೊಳ್ಳಿ ಮುಂದೆ ಸಾಕಷ್ಟು ಅಂತ ಹೇಳ್ಬಿಟ್ಟು ಏನಾದ್ರು ಹೇಳಿ? ಸನ್ಮಾನ್ಯ ಸುರೇಶ್ ಅಂಗಡಿಯವರ ನೇತೃತ್ವದಲ್ಲಿ ಇವತ್ತು ಇಡೀ ಗ್ರಾಮೀಣ ಕ್ಷೇತ್ರಗಳಲ್ಲಿ ಸನ್ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕ ಸಂಜಯ್ ಪಾಟೀಲ್ ಅವರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರ ಸುಭಾಷ್ ಪಾಟೀಲ್ ಅವರು ಇವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮಂಡಲ ಅಧ್ಯಕ್ಷ ಯುವರಾಜ್ ಜಾಧವ್, ಮುಂಚೆ ಧನಂಜಯ ಜಾಧವ್ ಇದ್ರು, ಇವರೆಲ್ಲರೂ ಒಂದು ನೇತೃತ್ವದಲ್ಲಿ ಪಕ್ಷದಲ್ಲಿ ಸಂಘಟನೆಯನ್ನ ಬಲಪಡಿಸುವಂತ ಕೆಲಸ ಇವತ್ತು ನಾವೆಲ್ಲರೂ ಮಾಡಿದೀವಿ. ಬರುವಂತ ದಿನಮಾನಗಳಲ್ಲಿ ಈ ಸಂಘಟನೆಯನ್ನ ಗಟ್ಟಿಗೊಳಿಸುವಂತ ಕೆಲಸ ನಾವೆಲ್ಲರೂ ಮಾಡ್ತಾ ಇದೀವಿ. ನಮ್ಮ ಪಕ್ಷ ನಮ್ಮ ಸಂಘಟನೆ ಗಟ್ಟಿ ಇತ್ತಂತಂದ್ರೆ ಇವತ್ತು ಪಾರ್ಟಿ ಯಾರಿಗೆ ಮುಖಂಡರುಗಳಿಗೆ ಅವಕಾಶವನ್ನು ಕೊಟ್ಟರು ನಾವೆಲ್ಲರೂ ನಿಂತು ಕೆಲಸ ಮಾಡುವಂತ ಕಾರ್ಯವನ್ನ ನಾವೆಲ್ಲರೂ ಮಾಡ್ತೀವಿ. ಇದರ ಜೊತೆಗೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಕೂಡ ಇವತ್ತು ನಮಗೆ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿ ಕೆಲಸ ಮಾಡಿರುವಂತ ಮಾತನ್ನು ಕೂಡ ಹೇಳಿದಾರೆ. ಅದಕ್ಕೆ ಅವ್ರ ಕೈ ಬಲಪಡಿಸುವಂತ ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀವಿ. 2028 ಹಾಗಾದ್ರೆ ಸಾಮೂಹಿಕ ನಾಯಕತ್ವದಲ್ಲಿ ಬಿಜೆಪಿ ಗೆಲ್ಸೋದ್ ಪಕ್ಕ? 100% ಬಿಜೆಪಿ ಗೆಲ್ಸೋದ್ ಪಕ್ಕ 100% ಬರುವಂತ 2028ಕ್ಕೆ ಇವತ್ತು ಕಾಂಗ್ರೆಸ್ ಇಂದ ಯಾರೇ ಅಭ್ಯರ್ಥಿ ಆದರೂ ಕೂಡ, ಭಾರತೀಯ ಜನತಾ ಪಾರ್ಟಿಯಿಂದ ಯಾರೇ ಅಭ್ಯರ್ಥಿ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿನೇ ಗೆದ್ದು ಬರುವಂತ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಅದರ ಪ್ರಕಾರ ನಾವು ಸಂಘಟನೆಯಲ್ಲಿ ಎಲ್ಲರೂ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ, ಬಹಳ ಒಕ್ಕಟ್ಟಿಂದ ಕೆಲಸವನ್ನು ಮಾಡ್ತಾ ಇದೀವಿ. ಇದ್ರೂ ಸಹ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸೋದು ಖಚಿತ. ಹೌದು. ಒಟ್ಟಾರೆ ಕ್ಷೇತ್ರದ ಜನತೆಗೆ ಒಬ್ಬ ಅಂಗಡಿ ಕುಟುಂಬದ ಸದಸ್ಯನಾಗಿ, ವಿಶೇಷವಾಗಿ ಒಬ್ಬ ಯುವ ನಾಯಕನಾಗಿ ಏನ್ ಭರವಸೆಯ ಮಾತುಗಳು ಹೇಳಲಿಕ್ಕೆ ಬಯಸ್ತಾರೆ? ಸನ್ಮಾನ್ಯ ದಿವಂಗತ ಸುರೇಶ್ ಅಂಗಡಿಯವರಿಗೆ ತಾವೆಲ್ಲರೂ ಆಶೀರ್ವಾದ ಮಾಡಿದ್ದರಿಂದ ಕಳೆದ 20 ವರ್ಷಗಳ ಕಾಲ ಅವರು ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿ ಬೆಳಗಾವಿಯನ್ನ ಒಂದು ಸಮಗ್ರ ನಾಡನ್ನಾಗಿ ಅಥವಾ ಬೆಳಗಾವಿಯನ್ನ ಸಮಗ್ರ ಜಿಲ್ಲೆಯನ್ನಾಗಿ ಮಾಡಿರ್ತಕ್ಕಂಥದ್ದು. ಅದೇ ಪ್ರಕಾರ ಅವರ ಒಂದು ಕನಸ ಏನಿತ್ತು, ತಾಯಿ ಮಂಗಲಾ ಸುರೇಶ್ ಅಂಗಡಿಯವರು ಅದನ್ನು ಈಡೇರಿಸಲಿಕ್ಕೆ ಬಹಳಷ್ಟು ಶ್ರಮವನ್ನು ಕೂಡ ಪಟ್ಟಿದ್ದಾರೆ, ಬಹಳಷ್ಟು ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರ ಜೊತೆಗೆ ನಾವೆಲ್ಲರೂ ನಿಂತು ಬರುವಂಥ ದಿನಮಾನಗಳಲ್ಲಿ ಬೆಳಗಾವಿ ಜಿಲ್ಲೆ ಆಯಿತು, ವಿಶೇಷವಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರವೂ ಕೂಡ ಆಯಿತು, ಅಭಿವೃದ್ಧಿ ಪಡಿಸಲಿಕ್ಕೆ ನಮ್ಮ ಕೈಲಿ ಏನಾಗುತ್ತೆ ಅದನ್ನೆಲ್ಲರೂ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಈ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಪಕ್ಷದ ಸಂಘಟನೆಯನ್ನು ಕೂಡ ಮಾಡ್ತೀವಿ, ಗ್ರಾಮೀಣ ಕ್ಷೇತ್ರ ಬೆಳವಣಿಗೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀವಿ. ಇವಿಷ್ಟು ಅಟೋಶೇಖರೇ ಗೊತ್ತಾಯ್ತಲ್ಲ, ಮಾನ್ಯ ಗೌರವಾನ್ವಿತ ಯುವ ಮುಖಂಡರು ಚೇತನ್ ಅಂಗಡಿಯವರು ಮತ್ತೆ ಇವತ್ತಿನ ಬರ್ತ್ಡೇ ಬಾಯ್ ಆಗಿರ್ತಕ್ಕಂಥವ್ರು, ಇವರ ಒಂದು ರೀತಿ ಮುಕ್ತ ಸಂದರ್ಶನ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.